ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಚಾನಲ್ ಅಲ್ಲ, ಹಳೆ ಚಾನಲ್ ಅಲ್ಲಿ ಹೊಸ ವಿಡಿಯೋ ಜೊತೆ ನಾನು ಮತ್ತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಸೂಪರ್ ಆಗಿ ಬ್ಯೂಟಿಫುಲ್ ಆಗಿದ್ದೀನಿ. ಇವತ್ತು ನ್ಯಾಷನಲ್ ಪಾರ್ಕ್ ಹೋಗ್ತಾ ಇದ್ದೀವಿ ಗೈಸ್, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತು ನಾನು ನ್ಯಾಷನಲ್ ಪಾರ್ಕ್ ಸಫಾರಿಗೆ ಹೋಗ್ತಾ ಇದ್ದೀನಿ ಗೈಸ್. ಸುಮಾರು ಸರಿ ಹೋಗಿದ್ದೀನಿ, ಒಬ್ಳೆ ಎಲ್ಲ ಹೋಗ್ಬಿಟ್ಟಿದ್ದೀನಿ. ಆದ್ರೆ ಇವತ್ತು ನಾನು, ಮಧು ಮತ್ತೆ ಅರ್ಜುನ್ 3 ಜನ. ಮಧು ಫಸ್ಟ್ ಟೈಮ್ ಅಂತೆ, ನೋಡೇ ಇಲ್ವಾ ಅಂತ ಅವರು. ಅದಕ್ಕೋಸ್ಕರ ಮಧುನ ಕರ್ಕೊಂಡು ಅರ್ಜುನ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ಸೊ ಇದು ಗಾಡಿಯಲ್ಲಿ ಕುತ್ಕೊಂಡ್ವಿ, ಗವರ್ಮೆಂಟ್ ಬಸ್ ಇರುತ್ತಲ್ವಾ, ಬಸ್ಸಲ್ಲಿ ಕುತ್ಕೊಂಡು ಫ್ರಂಟ್ ಸೀಟ್ ಅಲ್ಲೇ ಸಿಕ್ತು. ಅದು ಹೊರಟಿ ಸಿಕ್ಕಿದ್ದೆ ಫಸ್ಟ್ ನಮ್ಗೆ ಫಿಮೇಲ್ ಸಾಂಬ. ಬಿಟ್ಟು ಬೇಡ ನನ್ನ, ಬಿಟ್ಟು ಬೇಡ ಅಂತ ಹಾಡಾಡ್ತಾ ಇತ್ತು. ಅದು ಪಾಪ ಗೈಸ್, ಬೇಜಾರಾಯ್ತು. ಬಾಯ್ ಅಂತ ಹೇಳ್ಬಿಟ್ಟು ಮುಂದೆ ಬಂದ್ರೆ ಇಲ್ಲಿ ಕಾಡೆಮ್ಮೆ ಗೈಸ್, ಕಾಡೆಮ್ಮೆ ಮತ್ತೆ ಜಿಂಕೆ, ವೆರೈಟೀಸ್ ಆಫ್ ಜಿಂಕೆ ಸಿಕ್ತು. ಅದು ನೋಡಿದ್ವಿ. ಚುಕ್ಕೆ ಇರುತ್ತಲ್ಲ ಆ ಜಿಂಕೆ, ಚುಕ್ಕೆ ಇಲ್ದಿರೋ ಜಿಂಕೆ, ಪ್ಲೈನ್ ಜಿಂಕೆ, ಕೊಂಬು ಜಿಂಕೆ, ಸುಮಾರು ಥರದ ಜಿಂಕೆ, ಕಡಿಮೆ ಕರು ಎಲ್ಲ ಆಯಿತು. ನೆಕ್ಸ್ಟ್ ಥ್ರಿಲ್ ಆಗಿರೋ ಡ್ರೈವರ್ ಸಿಕ್ಕಿದ್ರು, ಸಕ್ಕತ್ತಾಗಿ ಗಾಡಿ ಓಡಿಸ್ತಾ ಇದ್ರು, ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತೆ ನೆಕ್ಸ್ಟ್ ಕರಡಿ ನೋಡಿದ್ವಿ. ಸೋಮೇರಿ ಕರಡಿ ಅಂತೆ, ತಿನ್ನೋದು ಮಲಗೋದು ಅಷ್ಟೇ ಅಂತ ಅದ್ರ ಕೆಲಸ, ಬಟ್ ಡೇಂಜರಸ್ ಆಲ್ಸೋ ಅಂತ ಹೇಳಿದ್ರು. ಗಾಡಿ ನೋಡ್ಕೊಂಡು ನೆಕ್ಸ್ಟ್ ಏನಿದೆ, ಇಲ್ಲಿ ಡೋರ್ ಓಪನ್ ಮಾಡ್ತಾ ಇದ್ದಾರೆ. ಓಕೆ, ಡೋರ್ ಓಪನ್ ಆಯ್ತು. ಐ ಥಿಂಕ್ ಸಿಂಹ ಅನ್ಸುತ್ತೆ ಗೈಸ್, ಸಿಂಹ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಿಂಹ ಎಲ್ಲ ಇರುತ್ತೆ, ಸೂಪರ್ ಆಗಿರುತ್ತೆ. ಮತ್ತೆ ನ್ಯಾಷನಲ್ ಪಾರ್ಕ್ ಫಸ್ಟ್ ತರ ಇಲ್ಲ ಗೈಸ್. ಒಂದು 10-15 ವರ್ಷ ಹಿಂದೆ ಹೋದ್ರೆ ಎಷ್ಟು ಅನಿಮಲ್ಸ್ ಅಂದ್ರೆ ಮೈಸೂರು ಝೂ ಇಷ್ಟ ಆಗ್ತಾ ಇರ್ಲಿಲ್ಲ, ನಮ್ಮ ನ್ಯಾಷನಲ್ ಪಾರ್ಕ್ ಅಷ್ಟು ಚೆನ್ನಾಗಿರೋದು. ನೋಡಿ, ಸಿಂಹದ ಮರಿ ಅಲ್ಲ, ಸಿಂಹ ಮಲಗಿದೆ. ಅದು ರೋಡ್ ಸೈಡ್ ಬಂದು ಬಿಸಿಲಲ್ಲಿ ಮಲಗಿದೆ. ನಾವು ಬಿಸಿಲು ಬೇಡ ಅಂದ್ರೆ ಅದು ಬಿಸಿಲು ಕಾಯ್ತಾ ಇದೆ, ವಿಟಮಿನ್ ಡಿ ತಗೊಂತಾ ಇದೆ ಅನ್ಸುತ್ತೆ ಮೇ ಬಿ. ಸೊ ಏನ್ ಹೇಳ್ತಾ ಇದ್ದೆ, ಪಾರ್ಕ್ ಅಷ್ಟು ಚೆನ್ನಾಗಿತ್ತು ಅಂದ್ರೆ ಅಷ್ಟು ಅನಿಮಲ್ಸ್ ಇದ್ವು. ಈಗಂತೂ ಏನಂದ್ರೆ ಏನೂ ಇಲ್ಲ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ಬಟರ್ಫ್ಲೈ ಪಾರ್ಕ್. ಫಸ್ಟ್ ಒಂದ್ಸರಿ ನಾನು ನನ್ನ ಫ್ರೆಂಡ್ ಬಂದಿದ್ವಿ, ಈ 2ನೇ ಸರಿ ನಾನು ನನ್ನ ಫ್ರೆಂಡ್ ಮತ್ತೆ ಅರ್ಜುನ್ ಬರ್ತಾ ಇದ್ದೀವಿ. ಫ್ರೆಂಡ್ ಅಂದ್ರೆ ಬೇರೆ ಫ್ರೆಂಡ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಆ ಫ್ರೆಂಡ್ ಈ ಫ್ರೆಂಡ್, ಯಾವ ಫ್ರೆಂಡ್ ಆದ್ರೂ ತಿಳ್ಕೊಬೋದು. ನಿಮ್ಮ ಇಷ್ಟ, ನಿಮ್ಮ ಮೈಂಡ್, ನಿಮ್ಮ ಮೆಂಟಾಲಿಟಿ, ನಿಮ್ಮ ಚಾಯ್ಸ್ ಅಲ್ವಾ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಬಟ್ ನಾನು ಸೆಕೆಂಡ್ ಟೈಮ್ ಬಂದೆ, ತುಂಬಾ ಚೆನ್ನಾಗಿತ್ತು. ಸೊ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಹೊಡಿತಾ ಇದ್ವಿ. ನೀವು ನೋಡಿ, ಅಷ್ಟವರೆಗೂ ನಾನು ನ್ಯಾಷನಲ್ ಪಾರ್ಕ್ ಬಗ್ಗೆ ಹೇಳ್ತೀನಿ. ಸೊ 10-15 ಇಯರ್ಸ್ ಬ್ಯಾಕ್ ತುಂಬಾ ಅನಿಮಲ್ಸ್ ಇರ್ತಾ ಇತ್ತು. ಈಗ ಪಾರ್ಕ್ಗೆ ಹೋದ್ರೆ ನಿಮಗೆ ಆಚೆ ಏನ್ ನೋಡ್ತೀರಾ ನೋಡಿ, ಕೋಳಿ, ನವಿಲು, ಕೋತಿ, ಆಮೇಲೆ ನಾಯಿ. ಇಲ್ಲಿ ನಾವು ನಾಯಿ ಅಂತೀವಿ, ಅವಲ್ಲಿ ಕಾಡು ನಾಯಿ ಅಂತ ಹಾಕಿರ್ತಾರೆ ಅಷ್ಟೇ. ಡಿಫ್ರೆನ್ಸ್ ಏನೋ ಸ್ವಲ್ಪ ಬಾಲದಲ್ಲಿ ಇರುತ್ತೆ ಅಷ್ಟೇ, ಇಷ್ಟೇ ಇರೋದು, ಬೇರೆ ಇನ್ನೇನು ಇಲ್ಲ. ಫಸ್ಟ್ ಹಾವುಗಳು, ಯಾವ ತರದ ಹಾವುಗಳಿರೋವು, ಎಷ್ಟು ತರದ್ದು ಕೋತಿಗಳಿರೋವು, ಮತ್ತೆ ಜೀಬ್ರಾ ಅಂತೆ, ಹುಲಿ, ಸಿಂಹ, ಕರಡಿ, ಚೀತಾ, ಆಮೇಲೆ ಹಾವಂತೂ ಸಿಕ್ಕಾಪಟ್ಟೆ ಇರೋದು, ಮೊಸಳೆಗಳು, ರೈನೋಸಾರಸ್, ಮತ್ತೆ ಹಿಪ್ಪೋ, ಸುಮಾರು ಇರೋದು. ಇವಾಗ ಯಾವುದೋ ಮೂಲೆಯಲ್ಲಿ ಒಂದೊಂದು ಇಟ್ಟಿದ್ದಾರೆ, ಬಿಟ್ರೆ ಇಷ್ಟನೇ ಆಗಲ್ಲ. ಪಾರ್ಕ್ ಏನೋ ಇದ್ರೂ ಲವರ್ಸ್ಗಳಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಆ ಸ್ಪಾಟ್, ಅವ್ರು ಹೋಗ್ಬೋದು. ಅದು ಬಿಟ್ರೆ ವಾಕಿಂಗ್ ಮಾಡ್ಬೇಕಪ್ಪ, ನಾವು ಈ ಒಂದು ದಿನದಲ್ಲಿ ನಾವು ಇಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಅವ್ರು ಹೋಗ್ಬೋದು ಅಷ್ಟೇ. ಬಿಟ್ರೆ ಬೇರೆ ಇನ್ನೇನಕ್ಕೂ ಯೂಸ್ ಇಲ್ಲ. ಪಾರ್ಕ್ ಸಫಾರಿ ಬೆಸ್ಟ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಆ ಎಕ್ಸ್ಪೀರಿಯನ್ಸ್ ಅಷ್ಟೇ ಫೀಲ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನೋಡಕ್ಕೆ ಅಟ್ಲೀಸ್ಟ್ ಅನಿಮಲ್ಸ್ ಆದ್ರೂ ಸಿಗುತ್ತೆ, ಮತ್ತೆ ಅದೊಂಥರ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರುತ್ತೆ. ಬಿಸಿಲು ಅನ್ನೋದಕ್ಕಿಂತ ಮಳೆಗಾಲದಲ್ಲಿ ಡ್ರಿಸ್ಲಿಂಗ್ ಬೀಳ್ತಾ ಇರೋ ಟೈಮಲ್ಲಿ, ಇಲ್ಲ ಚಳಿ ಟೈಮಲ್ಲಿ ಹೋದಾಗ ಇನ್ನೂ ಸಕ್ಕತ್ತಾಗಿರುತ್ತೆ. ಮೂಡ್ ಆಫ್ ಆಗಿರುವಾಗಂತೂ ಅಲ್ಲಿ ಹೋಗಿ ಬಂದ್ಬಿಟ್ರೆ ಸಾಕು, ಸರಿ ಹೋಗ್ಬಿಡುತ್ತೆ ಮೂಡ್.
ನನಗೆ ಆಗಿದೆ ಗಾಯ್ಸ್ ಆ ಥರ ಎಕ್ಸ್ಪೀರಿಯನ್ಸು, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ, ನೀವು ಹೋಗಿ ಅಂತ. ಓಕೆನಾ? ಸೊ ಆದರೆ ಅವರು ಕ್ರಿಮಿನಲ್ಸ್, ಬರೀ ಸಫಾರಿಗೆ ಅವ್ರು ಕೊಡಲ್ಲ ಟಿಕೆಟ್, ಪಾರ್ಕ್ ಸಫಾರಿ ಎರಡಕ್ಕೂ ಸೇರಿನೇ ಆ ಟಿಕೆಟ್ ಕೊಡೋದು. ಸೊ ಪಾರ್ಕ್ ವೇಸ್ಟ್, ಎಷ್ಟು ಸರಿ ಪಾರ್ಕ್ ಹೋಗಿದ್ರೆ ಬರೀ ಸಫಾರಿ ಹೋಗಿ ಬಂದಿದ್ದೀನಿ ನಾನು. ಅವ್ರಿಗೂ ಗೊತ್ತು, ಸುಮ್ಮನೆ ಸಫಾರಿಗೆ ತಗೊಂಡ್ಬಿಟ್ರೆ ಪಾರ್ಕ್ಗೆ ಯಾರು ತಗೊಳಲ್ಲ, ಅದು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎರಡು ದುಡ್ಡು ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಒಳಗಡೆ ಏನು ಇಟ್ಟಿಲ್ಲ, ಅದೇನು ಸತ್ತೋಗಿದೆಯೋ ಪ್ರಾಣಿಗಳು, ಶಿಫ್ಟ್ ಮಾಡಿದಾರೋ ಏನು ಕರ್ಮನೋ ಅವ್ರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಬಟ್ ಗೌರ್ಮೆಂಟ್ ಸ್ವಲ್ಪ ಆ ಕಡೆ ನೋಡಬೇಕು. ನೋಡಿ, ಫಸ್ಟ್ 10-15 ವರ್ಷ ಮುಂಚೆ ಎಷ್ಟು ಅನಿಮಲ್ಸ್ ಇದ್ವು, ಈಗ ಎಷ್ಟು ಅನಿಮಲ್ಸ್ ಇದೆ. ಮತ್ತೆ ಆನೆಗಳು ಫ್ರಂಟಲ್ಲಾಗಲಿ ಬ್ಯಾಕ್ ಸೈಡ್ ಒಂದು ಬೋಟಿಂಗ್ ಸಿಸ್ಟಮ್ ಅಂತ ಮಾಡಿದ್ದಾರೆ, ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ಆನೆಗಳನ್ನ ಇಟ್ಟಿದ್ರು. ಇವಾಗ ಅದೆಲ್ಲ ನೋಡಕ್ಕೂ ಸಿಗ್ತಾ ಇಲ್ಲ. ಅಲ್ಲಿ ಒಂದೆರಡು ಆನೆಗಳನ್ನ ಸುಮ್ಮನೆ ಶೋಕ್ ನಿಲ್ಸೋ ಥರ, ಓ ಆಯ್ತಪ್ಪ ಆನೆ ಅಂತಾರ ಗೊತ್ತಾಗ್ಲಿ ಅಂತ ಅದಕ್ಕೋಸ್ಕರ ಮಾತ್ರ ಒಂದೆರಡು ಆನೆ ಮರಿಗಳನ್ನ ಮಾತ್ರ ಅಲ್ಲಿ ಇಟ್ಟಿದ್ರು ಅಷ್ಟೇ. ಬಿಟ್ರೆ ಆನೆನೇ ಇಲ್ಲ. ಹಾವಂತೂ ಹುಡುಕಿದ್ರು ಸಿಕ್ಕಲ್ಲ ಅಲ್ಲಿ. ಅಲ್ಲಿ ಸೆಕ್ಯೂರಿಟಿನ ಕೇಳಿದ್ರೆ ಅವರು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅನ್ನೋ ಹತ್ರ ಹಿಂದಿಯಲ್ಲಿ ಏನೋ ಆನ್ಸರ್ ಕೊಡ್ತಾರೆ. ನಾವು ಕನ್ನಡದಲ್ಲಿ ಕೇಳಿದ್ರೆ ಅವ್ರು ಹಿಂದಿಯಲ್ಲೇ. ನಾನು ಮತ್ತೆ ಹಿಂದಿ ನನಗೆ ಬರುತ್ತೆ, ಆದರೂ ನಾನು ಹಿಂದಿಯಲ್ಲಿ ಕೇಳಕ್ಕೆ ಹೋಗಿಲ್ಲ, ಯಾಕಂದ್ರೆ ಅದು ಆನ್ಸರು ಕರೆಕ್ಟ್ ಆನ್ಸರ್ ಇರಲಿಲ್ಲ. ಅವರು ನಮಗೆ ಆನ್ಸರ್ ಕೊಡಬಾರ್ದು ಅನ್ನೋ ಥರನೇ ಆನ್ಸರ್ ಇತ್ತು. ಗೊತ್ತಾಗೋಯ್ತು ಅದರಲ್ಲಿ ಭಾಷೆ ಚೇಂಜ್ ಮಾಡಿದ್ರೆ ಏನು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಎಕ್ಸಿಟ್ ಆಗ್ಬಿಟ್ಟು ನಾವು ಆಚೆ ಬಂದ್ಬಿಟ್ವಿ. ನೋಡಿ ಈ ಮೊಗ್ಗು ನೋಡಿ ಗೈಸ್, ಯಾವುದೋ ಫ್ಲವರ್ದು ಗೊತ್ತಿಲ್ಲ, ಬಟ್ ಅರಳಿದ್ರೆ ಅಂದರೆ ಯಾವುದೋ ಫ್ಲವರ್ದೇ, ಯಾವುದೋ ಫ್ಲವರ್ದಲ್ಲ, ಯಾವ ಫ್ಲವರ್ ಯಾವ ಥರ ಇರುತ್ತೆ ಅರಳಿದ್ರೆ ಅಂತ ಗೊತ್ತಿಲ್ಲ. ಮೊಗ್ಗಲ್ಲಿ ಸಕ್ಕದ ಕ್ಯೂಟ್ ಆಗಿತ್ತು. ಅದಕ್ಕೊಂದು ಇಸ್ಕೊಂಡು ಏನು ಇಸ್ಕೊಂಡಿಲ್ಲ, ಒಂದು ಕ್ಲಿಪ್ ತಗೊಂಡು, ಅಂದರೆ ಒಂದು ಫೋಟೋ ಕ್ಲಿಪ್, ಹೇರ್ ಕ್ಲಿಪ್ ಅಲ್ಲ, ತಗೊಂಡು ಒಂದು ಪಪ್ಪಿ ಕೊಟ್ಬಿಟ್ಟು ಅದಕ್ಕೆ. ಆಮೇಲೆ ಇಲ್ಲಿ ಇದಕ್ಕೊಂದು ಪಪ್ಪಿ ಕೊಡೋಣ ಅಂದ್ಬಿಟ್ಟು ಎಷ್ಟು ಟ್ರೈ ಮಾಡಿದೆ, ಕೈ ಮೇಲೆ ಬಂದು ಏನು ಜಸ್ಟ್ ಕುತ್ಕೊಬೇಕು, ನಾನು ಸ್ವಲ್ಪ ಶೇಕ್ ಆಗಿತ್ತು ಅಷ್ಟು ಹೊರಟೋಯ್ತು ಗೈಸ್. ಆಮೇಲೆ ಇದೊಂದು ಪಾಂಡ್ ಥರ ಮಾಡಿದ್ದಾರೆ, ಅವರೇ ಕ್ರಿಯೇಟ್ ಮಾಡಿದ್ದಾರೆ, ಅಂದರೆ ಫಿಶಿಂಗ್ ಮಾಡಿದ್ದಾರೆ, ಅದರಲ್ಲಿ ಫಿಶ್ ಎಲ್ಲ ಬಿಟ್ಟಿದ್ದಾರೆ, ಗೋಲ್ಡ್ ಫಿಶ್, ಆ ಫಿಶ್, ಈ ಫಿಶ್, ABCD ಆ ಥರ ಸುಮಾರು ಫಿಶಸ್ ಹಾಕಿ ಬಿಟ್ಟಿದ್ದಾರೆ ಅದರಲ್ಲಿ. ಅದೊಂದು ಚೆನ್ನಾಗಿತ್ತು. ಅಂದರೆ ಕಣ್ಣಿಗೆ ಮನಸ್ಸಿಗೆ ಖುಷಿ ಕೊಡುತ್ತೆ ಈ ಪ್ಲೇಸ್. ಚಿಟ್ಟೆ ಪಾರ್ಕ್ ತಣ್ಣಗಿರುತ್ತೆ, ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಯಾಕಂದರೆ ಫುಲ್ ಕವರ್ ಮಾಡಿದಾರಲ್ವಾ, ಗಾಳಿ ಆಡ್ತೀರಾ. ಸೊ ಒಂದು ಹಾಫ್ ಆನ್ ಅವರ್ ಮೇಲೆ ಇರೋಕ್ಕಾಗಲ್ಲ, ಒಂಥರ ಹೋಗುತ್ತೆ, ಶೆಕೆ ಆಗುತ್ತೆ. ಫಸ್ಟ್ ಆಚೆ ಬಂದರೆ ಸಾಕಪ್ಪ ಅನ್ನೋ ಥರ ಆಗುತ್ತೆ. ಸೊ ಹಾಫ್ ಆನ್ ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಆಚೆ ಬಂದ್ಬಿಟ್ವಿ. ಆಚೆ ಬಂದಮೇಲೆ ಒಂದು ಕರ್ಮಕಾಂಡ ನಡೀತು, ಅದೇನು ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ. ನೋಡಿ ಈ ಚಿಟ್ಟೆಗೆನೆ ಪಪ್ಪಿ ಕೊಡಕ್ಕೆ ಹತ್ರ ಹೋದೆ ಗೈಸ್, ಅಷ್ಟು ಬೇಗ ಹಾರೋಯ್ತು. ಆಮೇಲೆ ಸೆಲ್ಫ್ ವಿಡಿಯೋ ಮಾಡಿದೆ. ನೋಡಿ ಹಿಂಗೆ ಕಾಣಿಸ್ತಾ ಇದ್ದೀನಿ, ಡುಮ್ಮಿ, ಎಲ್ಲರೂ ನನ್ನ ಕರೆಯೋದೇ ಅಲ್ವಾ. ಹೌದು, ನಾನಿರೋದೇ ಹಾಗೆ. ಏನಿವಾಗ, ಏನು ನಿಮಗೆ ಪ್ರಾಬ್ಲಮ್? ನೋಡಿ ಏನು ಕರ್ಮಕಾಂಡ ಮಾಡ್ಕೊಂಡೆ ಅಂದರೆ, ಈ ಚಪ್ಪಲಿ ತಗೊಂಡು ಒಂದೇ ಸರಿ ನಾನು ಯೂಸ್ ಮಾಡಿದ್ದು ಬರ್ಡೇಗೆ. ಯಾವ ಬರ್ಡೇಗೆ ಅಂತ ಗೊತ್ತಿಲ್ಲ, ಅಂದರೆ ಹೋದ ವರ್ಷನ ಅದಕ್ಕೆ ಮುಂಚೆ ವರ್ಷನ ಒಂದು ದಿವಸ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ, ಬಾಕ್ಸಲ್ಲಿ ಹಾಕ್ಬಿಟ್ಟು. ಸೊ ಮರ್ತೋಗ್ಬಿಟ್ಟಿದ್ದೀನಿ. ಮೊನ್ನೆ ನನ್ನ ಕಣ್ಣು ಕಾಣಿಸ್ತು, ಒಂದೇ ಸರಿ ಹಾಕಿರೋದಲ್ವಾ ಅಂತ ಹಾಕೊಂಡೋದೆ. ಬಟ್ ಇಟ್ಟಿದ್ದ ಜಾಗದಲ್ಲೂ ಹಾಳಾಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಕಿತ್ತೋಯ್ತು, ಎಲ್ಲರೂ ಕಿತ್ತೋಯ್ತು. ಸೊ ಅದನ್ನ ಎತ್ಬಿಟ್ಟು ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಬಿಸಿಲಲ್ಲಿ ಹೋದೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಮ ಜೊತೆ ಬರ್ತೀನಿ, ಶೇರ್ ಮಾಡ್ಕೊಂತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.